ಹಾಯ್ ಫ್ರೆಂಡ್ಸ್, ನಿನ್ನೆ ದಿನ ನಾನು ನಿಮಗೆ ಜೀರಿಗೆಯಿಂದ ಸೌಂದರ್ಯ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗೆಯೇ ಇವತ್ತು ಕೆಲವು ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಜೀರಿಗೆ ಪುಡಿನ ನೀವು ಪುಡಿ ಮಾಡಿಸಿಟ್ಕೊಳ್ಳಿ. ಜೀರಿಗೆನ ಹುರಿಯೋದೇನು ಬೇಕಾಗಿಲ್ಲ, ಹಸಿಯಾಗಿಯೇ ನೀವು ಅದನ್ನು ಪುಡಿ ಮಾಡಿಟ್ಕೊಂಡು ಅದು ತರಿಯಾಗಿ ಬರುತ್ತೆ, ಹೆಚ್ಚು ಪೌಡ್ರಾಗಿ ಮಾಡಬಾರ್ದು. ಅದಕ್ಕೆ ಸ್ವಲ್ಪ ಹಾಲು ಮಿಶ್ರಣ ಮಾಡಿಕೊಂಡು ಮುಖಕ್ಕೆಲ್ಲ ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಮುಖದ ಮೇಲೆ ಇರ್ತಕ್ಕಂಥ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಕಲೆಗಳು ಎಲ್ಲ ಸಹ ಮಾಯ ಆಗ್ತಾ ಬರ್ತವೆ. ಅದು ಅಲ್ಲದೆ ರಿಂಕಲ್ ಫ್ರೀ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ಕೊಂಡು ನೀವು ಪ್ಯಾಕ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಕತ್ತರಿಂದ ಹಿಡಿದು ಮುಖ ಪೂರ್ತಿ ಪ್ಯಾಕ್ ಹಾಕೊಳ್ಳೋದ್ರಿಂದ ಸ್ಕಿನ್ ಟೈಟ್ನಿಂಗ್ ಬರುತ್ತೆ. ಹಾಗಾಗಿ ನಿಮ್ಮ ಮುಖದಲ್ಲಿ ಸುಕ್ಕುಗಳು ಸಹ ಕಡಿಮೆ ಆಗ್ತಾ ಬರ್ತವೆ. ಮತ್ತು ಜೀರಿಗೆಯಿಂದ ಇನ್ನೊಂದು ಒಳ್ಳೆಯ ಅಂಶ ಏನಪ್ಪ ಅಂತಂದರೆ, ಜೀರಿಗೆ ಹಾನಿಕಾರಕ ಅಲ್ಲ, ಯಾವುದೇ ಚರ್ಮಕ್ಕೂ ಸಹ ಅದು ಹಾನಿ ಉಂಟು ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಚರ್ಮಕ್ಕೂ ಸಹ ಇದನ್ನು ಉಪಯೋಗಿಸ್ಕೋಬೋದು. ಆಯಿಲಿ ಸ್ಕಿನ್ ಇರ್ಬೋದು, ನಾರ್ಮಲ್ ಸ್ಕಿನ್ ಇರ್ಬೋದು, ಅಥವಾ ಮಿಕ್ಸ್ ಚರ್ಮ ಸಹ ಇರುತ್ತೆ, ಅವರು ಸಹ ಈ ಜೀರಿಗೆ ಪುಡಿನ ಉಪಯೋಗಿಸ್ತಾ ಬರ್ಬೋದು. ಪ್ರತಿದಿನ ಉಪಯೋಗಿಸ್ತಾ ಬಂದರೆ ಏನಾಗುತ್ತೆ, ನಿಮ್ಮ ಮುಖದ ಕಾಂತಿ ಜಾಸ್ತಿ ಆಗುತ್ತೆ. ಹಾಗೆಯೇ ಕೆಲವ್ರಿಗೆ ಮೇಕಪ್ನಿಂದ ಅಲರ್ಜಿ ಆಗ್ತಾ ಇರುತ್ತೆ, ಅದು ಕೂಡ ರಿಮೂವ್ ಆಗುತ್ತೆ. ಆ ಥರ ನಿಮಗೆ ಮೇಕಪ್ನಿಂದ ಅಲರ್ಜಿ ಆಗಿದೆ ಅಂತ ಅನ್ನಿಸಿದಾಗ ಹಿಂದಿನ ದಿನ ರಾತ್ರಿ ನೀವು ಸ್ವಲ್ಪ ಮೊಸರಲ್ಲಿ ಜೀರಿಗೆ ಪುಡಿ ನೆನೆ ಹಾಕಿಟ್ಕೊಂಡು ಬೆಳಗ್ಗೆ ಎದ್ದು ಅದನ್ನು ಮುಖಕ್ಕೆ ಹಚ್ಚಿ ವಾಶ್ ಮಾಡೋದ್ರಿಂದ ಏನಾಗುತ್ತೆ, ಅಲರ್ಜಿ ಕೂಡ ನಿವಾರಣೆ ಆಗುತ್ತೆ. ಕೆಲವ್ರಿಗೆ ಲಿಪ್ಸ್ಟಿಕ್ ಕೂಡ ಅಲರ್ಜಿ ಆಗುತ್ತೆ. ಸೊ ಅಂಥವರು ಸಹ ತುಟಿಗೆ ಸಹ ಹಚ್ಚಿ ಅದನ್ನು ಒಂದು 5ರಿಂದ 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ಅಲರ್ಜಿ ಸಹ ನಿವಾರಣೆ ಆಗುತ್ತೆ. ಹಾಗೆಯೇ ಜೀರಿಗೆ ಸೇವನೆ ಕೂಡ ತುಂಬ ಉತ್ತಮ. ಪ್ರತಿದಿನ ಬೆಳಗ್ಗೆ ಎದ್ದು ಜೀರಿಗೆ ಪುಡಿನ ಒಂದು ಲೋಟ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಸಹ ನಿಮಗೆ ವಾಯು ನಿವಾರಕ ಆಗುತ್ತೆ. ಮತ್ತು ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಬೇರೆ ಏನೂ ಆಗೋಲ್ಲ. ನಮ್ಮ ಇಂಟೀರಿಯರ್ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ನಾವು ಹೊರಗಡೆ ಕೂಡ ತುಂಬ ಸುಂದರವಾಗಿ ಕಾಣ್ತೀವಿ ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ಜೀರಿಗೆನ ಸೇವನೆ ಕೂಡ ತುಂಬ ಒಳ್ಳೆಯದು. ಜೀರಿಗೆಯ ಸಣ್ಣ ಸಣ್ಣ ಉಪಯೋಗಗಳನ್ನ ನಾವು ಮಾಡಿಕೊಡ್ತಾ ಬಂದಾಗ ನಮ್ಮ ಸೌಂದರ್ಯ ಹೆಚ್ಚಾಗುತ್ತೆ, ಹಾಗೆ ನಮ್ಮ ಜ್ಞಾನವೂ ಜಾಸ್ತಿ ಆಗುತ್ತೆ ಅಲ್ವಾ.